ಸಿನಿಮಾ ನೋಡಿಲ್ಲ, ಇವತ್ತು ಸಿನಿಮಾ ನೋಡ್ಬೇಕಿಲ್ಲ, ನಿಮ್ಮ ಮನೆ ದೇವ್ರ ಮೇಲೆ ನಾನು ಹೇಳಿದ್ದೀನಿ ಇವಾಗಲೇ. ಜನಗಳದ್ದು ರೆಸ್ಪಾನ್ಸ್ ನೋಡಿ ಸ್ವಲ್ಪ ಜೋಶಿಗೆ ಬಂದ್ಬಿಟ್ಟಿದ್ದಾರೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೇಳಿ ಸರ್, ಲಾಂಗ್ ಟೈಮ್ ಸಿನಿಮಾ ನೋಡಿದ್ರ? ಅದು ಈಗ ಹೆಂಗ್ ನೋಡಿಲ್ಲ? ಫಾದರ್ ಅಂಡ್ ಮದರ್ ಸೆಂಟಿಮೆಂಟ್ ಅಲ್ಲ, ಮದರ್ ಅಂಡ್ ಸನ್ ಸೆಂಟಿಮೆಂಟ್. ತುಂಬಾ ಜನ ಕೇಳಿದಾಗ ಆಡಿಯನ್ಸ್ ಹೇಳಿದ್ರು ಅಮ್ಮ ಮತ್ತೆ ತುಂಬಾ ಚೆನ್ನಾಗಿ ಖುಷಿ ಆಗುತ್ತೆ. ಸಿನಿಮಾ ನಾವು ಮಾಡೋದೇನೆ ಜನಗಳಿಗೆ ಎಂಟರ್ಟೈನ್ ಮಾಡಬೇಕು, ಅವ್ರಿಗೆ ಅವ್ರು ಏನು ಇಷ್ಟಪಡ್ತಾರೆ ಅದನ್ನ ತೋರಿಸ್ಬೇಕು ಅಂತಲೇ ನಮ್ಮ ಪ್ರಯತ್ನ ಇರುತ್ತೆ ಸ್ಕ್ರೀನ್ ಪ್ಲೇ ಮಾಡಬೇಕಾದ್ರೂ. ಆ್ಯಂಡ್ ಇವಾಗ ಅಂದರೆ ಕತೆ ಮಾಡ್ಬೇಕಾದ್ರೆ, ಸ್ಕ್ರೀನ್ ಪ್ಲೇ ಮಾಡ್ಬೇಕಾದ್ರೆ ಈ ಸೀನ್ ಬಂದಾಗ ಜನ ಈ ರೀತಿಲಿ ರಿಯಾಕ್ಟ್ ಮಾಡ್ತಾರೇನೋ, ಈ ರೀತಿಲಿ ಇಷ್ಟಪಡ್ತಾರೇನೋ, ಈ ರೀತಿಲಿ ನಗ್ತಾರೆ, ಈ ರೀತಿಲಿ ದುಃಖ ಪಡ್ತಾರೆ ಅಂತ ಅಂದ್ಕೊಂಡು ಸ್ಕ್ರೀನ್ ಪ್ಲೇ ಮಾಡಿರ್ತೀವಿ. ಬಟ್ ಜನಗಳ ಜೊತೆ ನೋಡಿದಾಗ ಅದೇ ರೆಸ್ಪಾನ್ಸ್ ನಮಗೆ ಬಂದಾಗ ತುಂಬ ಖುಷಿ ಆಗುತ್ತೆ. ಅಂದರೆ ನಾವು ಏನು ಅಂದ್ಕೊಂಡು ಮಾಡಿದ್ದೀವಿ ಅದು ಅವ್ರು ಕರೆಕ್ಟಾಗಿ ರೀಚ್ ಆಗ್ತಾ ಇದೆ ಅಂತ. ಆ್ಯಂಡ್ ನಾನು ಯಾವತ್ತೂ ಒಂದೇ ನಂಬೋದು, ನಾವು ಜನಗಳು ಏನು ನೋಡಬೇಕು ಅಂತ ಅಂದ್ಕೊಂಡು ನಾವು ಮಾಡ್ತೀವೋ ಜನ ಆ ದೃಷ್ಟಿಲೇ ನೋಡ್ತಾರೆ ಅಂತ. ಆ್ಯಂಡ್ ಇವಾಗ ಆ ರೆಸ್ಪಾನ್ಸ್ ನೋಡಿದಾಗ ಅದಕ್ಕೆ ರೀಚ್ ಆಗಿದ್ದೀನಿ ಅಂತ ಅನ್ಸುತ್ತೆ ನಾನು. ಸೆಂಟಿಮೆಂಟ್ ಜೊತೆಗೆ ಒಂದು ಲವ್ ಸೀಕ್ವೆನ್ಸ್ ಮಿಕ್ಸ್ ಆದಾಗ ಆ ಸಿನಿಮಾಗೆ ಸಕ್ಸಸ್ ಜಾಸ್ತಿ ಇರುತ್ತೆ. ಬಟ್ ಅದರಲ್ಲಿ ಇವತ್ತು ಗೆದ್ದಿರ ಅಂತ ಅನ್ಸುತ್ತೆ. ಬಟ್ ರಿಯಾಕ್ಷನ್ಸ್ ನೋಡಿದಾಗ ಸಿನಿಮಾಗೆ ಒಂದು ಒಳ್ಳೆ ಒಪಿನಿಯನ್ ಬರ್ತದೆ. ಇಲ್ಲ, ನಾನು ಇದು ಕತೆ ಮಾಡಬೇಕಾದ್ರೆ ಮೇನ್ ಮೋಟೋ ಇದ್ದಿದ್ದು ನನಗೆ ಫಸ್ಟ್ ಹಾಫು ವಿರಾಟು ಮತ್ತು ಸಂಜನನ್ನ ಲವ್ ಸ್ಟೋರಿನೇ ತೋರಿಸ್ಬೇಕು ಅಂತ, ಸೆಕೆಂಡ್ ಹಾಫು ನನ್ನ ಸಿನಿಮಾ ತೋರಿಸ್ಬೇಕು ಅಂತಲೇ ಅಂದ್ಕೊಂಡು ಮಾಡಿದ್ದು. ಆ್ಯಂಡ್ ಅದೇ ಮೈಂಡ್ ಸೆಟ್ಟಲ್ಲೇ ಮಾಡಿದ್ದೆ. ಇವನ್ ದರ್ಶನ್ ನೋಡಿದಾಗಲೂ ಅದೇ ಹೇಳಿದ್ದು, ಏನೋ ನಿಮ್ಮ ಸಿನಿಮಾ ನಿಮ್ಮ ಜಾನರ್ ಸಿನಿಮಾ ಮಾಡಿಬಿಟ್ಟಿದೆ ಅಂತ. ಆ್ಯಂಡ್ ಇವಾಗ ಜನಗಳದ್ದು ರೆಸ್ಪಾನ್ಸ್ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಹೌದು, ಜನಗಳಿಗೆ ಏನು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ನಾನು ಮಾಡ್ತೀನಿ, ಆ ಜನ ಇಷ್ಟಪಡ್ತಿರೋದು ನೋಡಿದಾಗ ತುಂಬ ಖುಷಿ ಆಗೇ ಆಗುತ್ತೆ. ಅಮ್ಮ ಏನು ಹೇಳಿದ್ರು ಸರ್? ಅವರು ಬಂದು ಅಮ್ಮ ಮಗ ಅಮ್ಮ ಏನು ಹೇಳಿದ್ರು? ನಾನು ತುಂಬ ಸತಿ ಹೇಳಿದ್ದೀನಿ, ನಾನು ನಮ್ಮ ಅಮ್ಮನ ಜಡ್ಜ್ಮೆಂಟ್ ತಗೊಳ್ಳಲ್ಲ. ಯಾಕಂದರೆ ನಮ್ಮ ಅಮ್ಮನಿಗೆ ದರ್ಶನ್ ವರ್ಲ್ಡ್ಸ್ ಬೆಸ್ಟ್ ಆ್ಯಕ್ಟರು, ದಿನಕರ್ ವರ್ಲ್ಡ್ಸ್ ಬೆಸ್ಟ್ ಡೈರೆಕ್ಟರ್ ಅಂತ. ಬಟ್ ತುಂಬ ಖುಷಿ ಪಟ್ಟರು, ತಪ್ಕೊಂಡ್ರು, ಮುದ್ದಾಡಿದ್ರು. ಆಮೇಲೆ ಇನ್ನೊಂದು ಮಾತಾಡಿದ್ರು, ಇನ್ನೊಂದು ಚೂರು ಸಣ್ಣಕ್ಕಿದ್ದಿದ್ರೆ ನಾ ಎತ್ಕೊಂಡು ಕೊಂಡಾಡ್ಬಿಡ್ತಿದ್ದೆ ಕಣೋ ನೀನು ಅಂತ. ಪಾಪ ಈಗ ನಾನು ಅವ್ರನ್ನ ಎತ್ಕೊಳ್ಳೋಷ್ಟು ಪರ್ಸನಾಲಿಟಿ ಬೆಳೆದು ಬಿಡ್ತೀನಿ. ಸೊ ಖುಷಿ ಆಯಿತು ಅವ್ರ ರೆಸ್ಪಾನ್ಸ್ ಎಲ್ಲ ನೋಡಿ. ಎಮೋಷನಲಿ ತುಂಬ ಕರೆಕ್ಟ್ ತುಂಬ ಹೈಲೈಟ್ ಆಗಿರುತ್ತೆ. ಈ ಸಿನಿಮಾದಲ್ಲಿ ಕೂಡ ಮತ್ತೆ ಅಯ್ಯಯ್ಯೋ, ಅದು ಎಲ್ಲ ನಮ್ಮ ಸೆಲೆಬ್ರಿಟಿಗಳಿಗೆ ಕೊಟ್ಟಿರೋದು ತಾಂತ್ರಿಕ ಬ್ರಹ್ಮ ಅಂತ. ಏನೋ ಅದು ಆ ಮಾತಿಗೆ ಒಂದು ಚೂರಾದರೂ ನಾನು ನ್ಯಾಯ ಸಲ್ಲಿಸ್ತಾ ಇದ್ದೀನಿ ಅಂದರೆ ಅದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ. ಆ್ಯಂಡ್ ನನಗಿಷ್ಟನೇ ಅದು. ನನಗೆ ಜನಗಳಿಗೆ ಎಂಟರ್ಟೈನ್ ಮಾಡಬೇಕು, ಎಮೋಷ್ನಲ್ ಆಗಿ ಫೀಲ್ ಮಾಡಿಸ್ಬೇಕು, ನಗಿಸ್ಬೇಕು, ಅಳಿಸ್ಬೇಕು ಅನ್ನೋದೆಲ್ಲ ಇರುತ್ತೆ. ಆ್ಯಂಡ್ ಅದೇ ಥರ ಈಗ ರೆಸ್ಪಾನ್ಸ್ ನೋಡ್ಬಿಟ್ಟು ತುಂಬ ಖುಷಿ ಆಗ್ತಾ ಇದೆ. ಸರ್, ಇದು ಮದರ್ ಸಿಸ್ಟರ್ ಮತ್ತೆ ಲವ್ ಆ್ಯಂಗಲ್ ಬಿಟ್ಟು ಒಂದು ಮೆಸೇಜ್ ಕೂಡ ಕೊಟ್ಟಿದ್ದೀರಾ ನೀವು, ಪ್ರಿಸರ್ವೇಟಿವ್ಸ್ನ ಆ್ಯಡ್ ಮಾಡಿದ್ರೆ ಏನು ಸೈಡ್ ಎಫೆಕ್ಟ್ ಆಗುತ್ತೆ? ಸೊ ಅದು ಹೌದು, ಅದಕ್ಕೊಂದಷ್ಟು ರಿಸರ್ಚ್ ಮಾಡಿದ್ವಿ. ಅಂದರೆ ಇದರಲ್ಲಿ ಒಂದು ಮೇನ್ ಕಾನ್ಸೆಪ್ಟೇ ಒಂದು ತುಂಬ ಸ್ಟ್ರಾಂಗಾಗಿ ಒಂದು ಸಿದ್ಧಾಂತನ ಇಟ್ಕೊಂಡು ಬದುಕ್ತಿರೋಂಥ ಒಬ್ಬಳು ಮಹಿಳೆದೇ ಕತೆ ಹೇಳೋಕ್ಕೆ ಹೊರಟಿದ್ದೀವಿ ನಾವು. ಅದರಲ್ಲಿ ಅವಳು ಏನು ಫ್ಯೂಚರ್ಗೆ ಏನು ತೊಂದರೆ ಆಗುತ್ತೆ ಅನ್ನೋದನ್ನ ಒಂದು 10 ವರ್ಷದಿಂದನೇ ಹೇಳಿರ್ತಾಳೆ. ಅದು ಈಗ ಕ್ರಮೇಣ ಈಗ ಆ್ಯಕ್ಚುಲಿ ನಾವು ಅದನ್ನು ಫೇಸ್ ಮಾಡ್ತಾ ಇದ್ದೀವಿ. ಎಲ್ಲ ಪ್ರಿಸರ್ವೇಟಿವ್ ಫುಡ್ಸ್ನೆಲ್ಲ ತಿಂದು ತುಂಬ ಅರ್ಲಿ ಏಜಿಂಗು ಆ್ಯಂಡ್ ಅವ್ರ ಹಾರ್ಮೋನ್ಸಲ್ಲಿ ತುಂಬ ಇಂಬ್ಯಾಲೆನ್ಸ್ ಆಗೋದು ಎಲ್ಲನೂ. ಸೊ ಅದನ್ನೇ ಒಂದು ತುಂಬ ನ್ಯೂಸ್ ಪೇಪರಲ್ಲೆಲ್ಲ ಓದ್ತಿರ್ತೀವಿ. ಅದೊಂದು ಪಾಯಿಂಟ್ ಎತ್ಕೊಂಡು ಅದನ್ನ ಆ ರೀತಿಲೂ ನಮ್ಮ ಕತೆ ಹೇಳಿದ್ದೀವಿ ಅಷ್ಟೇ. ಎಲ್ಲರೂ ಬೆಟ್ಟಿಂದ ನಾವು ಇನ್ಸ್ಪೈರ್ ಆಗುತ್ತೆ ಸರ್. ಈ ವಿಚಾರವಾಗಿ ಸಿನಿಮಾ ಮಾಡಬೇಕು, ಬೆಟ್ಟಿಂಗ್ ನಿರ್ಧಾರ ಮಾಡಿದ್ವಿ. ಸ್ಟಾರ್ಟ್ ಬರೋದು ಕಾರಣ ತುಂಬ ಹತ್ತಿರದಲ್ಲಿ ಮಾಡಿರ್ತೀವಿ. ಸಾಕಷ್ಟು ನಮಗೆ ಅನುಭವ ಆಗಿದೆ. ಜನ ಸಮಸ್ಯೆಗೆ ಹಾಸ್ಪಿಟಲ್ ಸರ್, ಫುಡ್ ಮಾಫಿಯಾ ಬಗ್ಗೆ ಸಿನಿಮಾ ಮಾಡಿಲ್ಲ, ಅದ್ರದ್ದೊಂದು ಅಂಶ ಅಂದರೆ ನಂದು ಎಂಟರ್ಟೈನಿಂಗ್ ಆ ಕತೆ ಹೇಳೋದ್ರಲ್ಲಿ ಅದನ್ನು ಒಂದು ಪಾಯಿಂಟ್ ಟಚ್ ಮಾಡಿದ್ದೀನಿ ಅಷ್ಟೇ. ನಾನು ಅದ್ರ ಮೇಲೆ ನಾನು ಕಥೆನ ತೊಗೊಂಡೋಗಿಲ್ಲ. ಸರ್, ಇವಾಗ ದರ್ಶನ್ ಸರ್ ಮೂವಿ ನೋಡಿದಾಗ ಎಲ್ಲರೂ ಹೇಳ್ತಾರೆ ಈಗ ಬೇಡ ಚೆನ್ನಾಗಿ ಹೀಗಿರ್ಬೇಕಿತ್ತು, ಇದು ಬೇಡಿತ್ತು ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ರಿಯಾಕ್ಷನ್ ಏನಿತ್ತು, ಚೇಂಜಸ್ ಮಾಡ್ಕೋಬೇಕು ಅಂತ ಏನಾದರೂ ಹೇಳಿದ್ದು ಉಂಟಾ? ಇಲ್ಲ, ಏನು ಚೇಂಜಸ್ ಹೇಳಿಲ್ಲ, ಎಲ್ಲ ಪರ್ಫೆಕ್ಟ್ ಆಗಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ವಿರಾಟ್ಗೆ ಮತ್ತು ಸಂಜನನ್ ಬಗ್ಗೆ ತುಂಬ ಅಪ್ರಿಷಿಯೇಟ್ ಮಾಡ್ದೆ. ಇಬ್ಬರು ತುಂಬ ಚೆನ್ನಾಗಿ ಕಾಣ್ತಾರೆ. ಆ್ಯಂಡ್ ಸ್ಪೆಷಲಿ ರಘು ಬಂದಮೇಲಿಂದ ರಘುನ ತುಂಬ ಚೆನ್ನಾಗಿ ಯೂಸ್ ಮಾಡಿದ್ಯಾ. ಆ್ಯಂಡ್ ರಘುನ ಬೇರೆ ಆ್ಯಂಗಲಲ್ಲಿ ತೋರಿಸಿದ್ದೆ ನೀನು, ತುಂಬ ಖುಷಿಪಟ್ಟ ದರ್ಶನ್. ರಘು ರೀ ರೆಕಾರ್ಡಿಂಗ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ದರ್ಶನ್ಗೆ.
ವೆರಿ ಪ್ರೌಡ್, ತುಂಬ ಖುಷಿ ಆಗ್ತಾ ಇದೆ ಅವ್ರಿಗೆ, ಹ್ಯಾಪಿ. ಆಮೇಲೆ ದಿನಕರ್ ಅವರು ಕತೆ ಏನು ಹೇಗೆ ಹೇಳಿದ್ರು ಅದನ್ನು ಇನ್ನೂ ಜೋರಾಗಿ ಹೆಚ್ಚಾಗಿ ತೋರಿಸಿದ್ದಾರೆ ಅಂತ ಅವರು ಖುಷಿಪಟ್ಟರು. ಥಿಯೇಟರ್ ವಿಸಿಟ್ ಸರ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ಏನು ಸರ್ ಥಿಯೇಟರ್ ವಿಸಿಟ್. ಕರ್ನಾಟಕ ರೆಸ್ಪಾನ್ಸ್ ಬೇರೆ ಬೇರೆ ಕಡೆ ಇನ್ನೂ ಬೇರೆ ಕಡೆ ಇಲ್ಲ. ಫಸ್ಟ್ ರೆಸ್ಪಾನ್ಸ್ ಇಲ್ಲೇ ಸಂತೋಷ್ ಥಿಯೇಟ್ರದ್ದೇ ನಮಗೆ ಸಿಕ್ಕಿರೋದು. ಇನ್ನೂ ಬೇರೆದೆಲ್ಲ ಯಾಕಂದರೆ ಎಲ್ಲನೂ ನಾರ್ತ್ ಕರ್ನಾಟಕಲ್ಲೆಲ್ಲ ಸ್ವಲ್ಪ ಲೇಟಾಗಿ ಶೋ ಶುರು ಆಗುತ್ತೆ. ಅಲ್ಲೆಲ್ಲ 11-11:30 ಮೇಲೆ ಮಾರ್ನಿಂಗ್ ಶೋ ಸ್ಟಾರ್ಟ್ ಆಗೋದು. ಸೊ ಇನ್ನೊಂದು ಅವರ್ ಆದಮೇಲೆ ಅಲ್ಲಿಂದನೂ ರೆಸ್ಪಾನ್ಸ್ಗಳು ಬರುತ್ತೆ. ಸಂಜನಾ ಅವರೇ, ಬೆಂಗಳೂರಲ್ಲಿ ತುಂಬಾ ಜನರ ಉಗ್ರ ಆಟಕ್ಕೆ ಪಾಪ ಓಡಾಡ್ತಾ ಇದ್ದಾರೆ ಹುಡುಗರೆಲ್ಲ, ಏನು ಹೇಳ್ತೀರಾ? ಇಲ್ಲ ಬೇಕು ಸಂಜನಾ ಅವ್ರ ಜೊತೆ ತೆಕ್ಕೊಡಿ ಅಂತ ನನಗೆ ಕೇಳ್ತಾ ಇದ್ರು ಇಷ್ಟೊಂದು ಜನ ಬಾಯ್ಸ್. ಎಲ್ಲ ಅವ್ರ ಫ್ಯಾಮಿಲಿ ಕರ್ಕೊಂಡು ಸಿನಿಮಾಗೆ ಬಂದರೆ ಸಂಜನಾ ಅವ್ರ ಜೊತೆ ನಾನು ಸೆಲ್ಫಿ ತೆಗೆಸ್ಕೊಡ್ತೀನಿ. ತುಂಬ ಖುಷಿ ಆಗುತ್ತೆ. ಫಸ್ಟ್ ಟೈಮ್ ನಾನು ಕಮರ್ಷಿಯಲ್ ಆಗಿ ಬ್ಯೂಟಿಫುಲ್ ಆಗಿ ನನ್ನ ತೋರಿಸಿದ ಸ್ಕ್ರೀನ್ ಮೇಲೆ. ಥ್ಯಾಂಕ್ ಯು ದಿನಕರ್ ಸರ್, ಇಷ್ಟು ಒಳ್ಳೆ ರೆಸ್ಪಾನ್ಸ್ ಖುಷಿ ಆಗುತ್ತೆ. ಫಸ್ಟ್ ನೀವು ಇವ್ರು ಕೇಳಿದಾಗೆ ನಾವು ಯಾವ ಮೆಸೇಜ್ ಅಂತ ಇಟ್ಕೊಂಡು ಸಿನಿಮಾ ಮಾಡಿದ್ದಲ್ಲ, ಬರೀ ಎಂಟರ್ಟೈನಿಂಗ್ ಫ್ಯಾಕ್ಟರ್ಸ್ ಇಟ್ಕೊಂಡು ಮಾಡಿದ್ದು. ಬಟ್ ಅದರಲ್ಲೂ ಚಿಕ್ಕ ಚಿಕ್ಕ ಫ್ಯಾಕ್ಟರ್ಸ್ನ ನೀವು ಗಮನಿಸಿ ಇಷ್ಟಪಟ್ಟಿದ್ದೀರಾ ಅಂದರೆ ಐ ಥಿಂಕ್ ಜಾಸ್ತಿ ಖುಷಿ ಆಗುತ್ತೆ. ನಾವೇನ್ರ ಮೇಲೆ ಫೋಕಸ್ ಮಾಡಿ ಅವ್ರ ಮೇಲ್ದಂಗೆ ತಾಯಿ ಸೆಂಟಿಮೆಂಟ್ ವರ್ಕ್ ಮಾಡಿದ್ವಿ, ಅದನ್ನು ತುಂಬ ಜನಕ್ಕೆ ಇಷ್ಟ ಆಗಿದೆ. ಸೊ ಓವರಾಲ್ ಸಿಕ್ಕಾಪಟ್ಟೆ ಖುಷಿ ಇದೆ ನನಗೆ ಜನರ ರೆಸ್ಪಾನ್ಸ್. ಒಂದು ಡಾನ್ಸ್ ಜೊತೆಗೆ ಆ್ಯಕ್ಷನ್ ಸೀನ್ಗಳು ತುಂಬ ಚೆನ್ನಾಗಿ ಬಂದಿದೆ. ಸೊ ಎಷ್ಟು ಕಂಫರ್ಟಬಲ್ ಆಗಿರಬೇಕು ಆ್ಯಕ್ಷನ್? ಬೇಸಿಕಲಿ ಕೃಷ್ಣ ಅನ್ನೋ ಕ್ಯಾರೆಕ್ಟರ್ ದಿನಕರ್ ಸರ್ ಒಂದು ವಿಷನ್ ಇಟ್ಕೊಂಡು ಮಾಡಿದ್ದು ಕಮರ್ಷಿಯಲ್ ಆಗಿ ನನ್ನ ಪ್ರೆಸೆಂಟ್ ಮಾಡಬೇಕು ಅಂತಂದರೆ. ಇದಕ್ಕೆ ಆ್ಯಕ್ಷನ್ ಕೊರಿಯೋಗ್ರಫಿ ಮಾಡಿದ್ದು ನಮ್ಮ ಡಾಕ್ಟರ್ ರವಿವರ್ಮ ಮಾಸ್ಟರು. ಆ್ಯಂಡ್ ಈವನ್ ಪುಷ್ಪ 2 ಮಾಸ್ಟರ್ ಒಬ್ಬರು ಮಾಡಿದ್ದಾರೆ. ಬಟ್ ರವಿವರ್ಮ ಮಾಸ್ಟರ್ ತುಂಬ ಸೊ ಮೊದಲಿಂದ ತಗೋತೀನಿ. ಸೊ ಈ ಮೂವಿಯಲ್ಲಿ ನನ್ನ ಕ್ಯಾರೆಕ್ಟರ್ ಹೆಸರು ಬಂದು ಕೃಷ್ಣ ಅಂತ. ನನ್ನನ್ನು ಕಮರ್ಷಿಯಲಿ ರೆಪ್ರೆಸೆಂಟ್ ಮಾಡಬೇಕು ಅಂತಲೇ ದಿನಕರ್ ಸರ್ ಈ ಕ್ಯಾರೆಕ್ಟರ್ನ ಡಿಸೈನ್ ಮಾಡಿದ್ದು. ಈ ಕ್ಯಾರೆಕ್ಟರ್ ಆ ಕಡೆ ಫನ್ಗೂ ರೆಡಿ, ಈ ಕಡೆ ಆ್ಯಕ್ಷನ್ಗೂ ರೆಡಿ ಅನ್ನೋ ಥರ ಕ್ಯಾರೆಕ್ಟರ್. ಒಂದು 5-6 ರೆಡ್ ಬುಲ್ನ ಒಟ್ಟಿಗೆ ಕುಡಿದ್ರೆ ಯಾವ ಲೆವೆಲ್ ಎನರ್ಜಿ ಇರುತ್ತೆ ಆ ಲೆವೆಲ್ ಎನರ್ಜಿ ಇದೆ ಕ್ಯಾರೆಕ್ಟರಲ್ಲಿ, ನೀವೆಲ್ಲ ನೋಡಿರ್ಬೋದು. ಆ್ಯಂಡ್ ರವಿವರ್ಮ ಮಾಸ್ಟರ್ ಇದಕ್ಕೆ ಸ್ಟಂಟ್ಸ್ ಕೊರಿಯೋಗ್ರಫಿ ಮಾಡಿದ್ದಾರೆ, ಸೂಪರಾಗಿ ಮಾಡಿದ್ದಾರೆ. ರವಿವರ್ಮ ಮಾಸ್ಟರ್ಗೆ ನನ್ನಲ್ಲಿ ಸ್ವಲ್ಪ ಲವ್ ಜಾಸ್ತಿ, ಸೊ ಅದಕ್ಕೆ ಪ್ರೀತಿಯಿಂದ ಕೊರಿಯೋಗ್ರಫಿ ಮಾಡಿ ಇನ್ನೂ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ದಿನಕರ್ ಸರ್ ಒಂದು ವಿಷನ್ ಅಂದರೆ ಒಂದು ಪೋರ್ಟ್ರೇಟ್ ಹಿಂಗೆ ಬರಬೇಕಂತ ಒಂದು ಐಡಿಯಾಗಳು ಹೇಳಿರೋರು. ಸೊ ರವಿವರ್ಮ ಮಾಸ್ಟರ್ ಅದರಲ್ಲಿ ನನಗೆ ಬ್ಲೆಂಡ್ ಆಗೋ ಥರ ಆ್ಯಕ್ಷನ್ಗಳು ಮಾಡಿದ್ದಾರೆ. ನಿಮಗೆಲ್ಲ ಆ್ಯಕ್ಷನ್ ಇಷ್ಟ ಆಯಿತಾ? ಇಲ್ಲ, ಆ ಲೆವೆಲೆಲ್ಲ ಡ್ಯಾನ್ಸ್ ಬರಲ್ಲ, ಡ್ಯಾನ್ಸ್ ಓರಿಯೆಂಟೆಡೇ ಮಾಡೋ ಅಂದರೆ ಡ್ಯಾನ್ಸ್ ಎಲ್ಲ ಬಂದು ನಾನು ಇಷ್ಟಪಟ್ಟು ಮಾಡ್ತೀನಿ. ಈಗ ಒಂದು ಊಟದಲ್ಲಿ ಒಂದು ಚೂರು ಉಪ್ಪಿನಕಾಯಿ ಇದ್ರೆ ಚೆನ್ನಾಗಿರುತ್ತೆ, ಜಾಸ್ತಿ ಇದ್ರೆ ಚೆನ್ನಾಗಿಲ್ಲ. ಸೊ ಡ್ಯಾನ್ಸ್ ಎಲ್ಲ ಹಂಗೆ ಬಂದು ನಂಗೆ ಹೋಗ್ಬಿಡ್ಬೇಕು. ಬಟ್ ಡ್ಯಾನ್ಸ್ ನಾನು ಚಿಕ್ಕ ವಯಸ್ಸಿಂದ ಪ್ರೀತಿಯಿಂದ ಮಾಡ್ತೀನಿ ನನಗೆ. ಸೊ ಐ ಲವ್ ಡ್ಯಾನ್ಸಿಂಗ್. ಸೊ ಆ ಲೆವೆಲೆಲ್ಲ ಇನ್ನೂ ಏನೂ ಇಲ್ಲ ನಾನು. ಓಕೆ, ನನ್ಗೆ ಹೇಳ್ಕೊಟ್ಟಿದ್ದು ರಘು ಸರ್. ವಿರಾಟ್ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತಾ ಇದ್ದೀವಿ. ನೀವು ಸಂಜನಾ ಅದನ್ನು ಉಳಿಸ್ಕೊಂಡಿರೋ ಬಗ್ಗೆ ಹೇಗೆ ಕಾಣಿಸ್ತೀವಿ ಸರ್? ಅದು ನಮ್ಮನ್ನೇ ಕೇಳಿದ್ರೆ ಹೆಂಗೆ ಸರ್? ಅಂದರೆ ಒಂದಂತೂ ಸತ್ಯ, ಅಲ್ಲ ಇವರಿಬ್ಬರದು ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಅನಿಸ್ತು, ಕೆಮಿಸ್ಟ್ರಿ ಹೇಗಿದೆ ಅನಿಸ್ತು. ಸೊ ಮಾಡಿದ್ದಾರೆ ಅವರು, ನನಗೆ ಸ್ಯಾಟಿಸ್ಫೈ ಮಾಡಿದ್ದಾರೆ, ನಿಮಗೂ ಇಷ್ಟ ಆಗಿದೆ. ಅದನ್ನು ಸ್ಮೈಲ್ ಮಾಡ್ಕೊಂಡು ಹೇಳಿ ಸರ್. ನೀವು ಕೇಳಿದ್ರೆ ಅವ್ರು ನೀವು ಸಿನಿಮಾ ನೋಡಿಲ್ಲ, ಕ್ವಶನ್ ಕೇಳ್ತಾ ಇಲ್ಲ. ಕೇಳ್ಬೋದಾಗಿತ್ತು, ಸಿನಿಮಾನೂ ನೋಡಿಲ್ಲ. ಎಷ್ಟು ಜನ ನೋಡಿದ್ರೆ ಕೈ ಎತ್ತಿ. ಏನನ್ಸ್ತು ನಿಮ್ಗಳಿಗೆ ಸಿನಿಮಾ? ನೋಡಿದ್ರೆ ಖುಷಿ ಆಯ್ತಾ? ಅಲ್ಲ, ನೀವೇ ಕೇಳಿ, ನೀವು ಕೇಳಿ ಕ್ವಶನ್. ಮತ್ತೆ ನಿಮ್ಮ ಮುಖಾಂತರ ಇನ್ನೊಂದು ವಿಚಾರ ಹೇಳಬೇಕು. ನಾವು
ಎಲ್ಲ ತಾಯಂದಿರಿಗೂ ಒಂದು ಈ ನಮ್ಮ ಸಿನಿಮಾಲಿ ಒಂದು ಕೊನೆ ಒಂದು ಡೆಡಿಕೇಶನ್ ಮಾಡಿದ್ದೀವಿ. ದಯವಿಟ್ಟು ಸಿನಿಮಾ ಮುಗಿದ ಮೇಲೆ ಆ ಕಂಪ್ಲೀಟ್ ಪೋರ್ಷನ್ ನೋಡ್ಬಿಟ್ಟು ಆಮೇಲೆ ನೀವು ಹೋಗಬೇಕು. ಆವಾಗ ಅದು ನಿಮ್ಗೆ ತುಂಬ ಎಮೋಷ್ನಲಿ ಟಚ್ ಆಗುತ್ತೆ ಅಂತ ನಾವು ನಂಬಿದ್ದೀವಿ. ಆ್ಯಂಡ್ ತುಂಬ ಯೂನಿಕ್ ಆಗಿರೋ ವಿಚಾರಗಳನ್ನ ಇಟ್ಟಿದ್ದೀವಿ ಅದರಲ್ಲಿ. ಅಂದರೆ ಎಲ್ಲರದ್ದು ತಾಯಂದಿರನ್ನ ನಾನು ಅಲ್ಲಿ ತೋರಿಸಿದ್ದೀನಿ. ನಮ್ಮ ರಾಜ್ಕುಮಾರ್ ಸರ್ ಅವರಾಗಿರ್ಬೋದು, ವಿಷ್ಣು ಸರ್ ಆಗಿರ್ಬೋದು, ಅಂಬರೀಷ್ ಅವರು ಎಲ್ಲ ಅಲ್ಲಿಂದ ಹಿಡಿದು ಈಗಿನ ಜನ್ರೇಷನ್ ಹೀರೋಗಳದ್ದು ಎಲ್ಲರದ್ದು ತಾಯಂದಿರನ್ನ ಅಲ್ಲಿ ತೋರಿಸಿದ್ದೀನಿ. ದಯವಿಟ್ಟು ಅದನ್ನು ನೀವು ಮಿಸ್ ಮಾಡದೆ ನೋಡಲೇಬೇಕು. ಪೈರಸಿ ಬಗ್ಗೆ ನೀವು ಮಾತಾಡಲೇಬೇಕು. ಯಾಕಂದರೆ ಸಿನಿಮಾದಲ್ಲಿ ಒಂದೊಂದು ಕುಣುಕುನ ಮೇಜರ್ ಇರ್ತಾವಲ್ಲ ಸೀನ್ಸು, ಅದನ್ನು ಹರಿಬಿಟ್ಬಿಡ್ತಾರೆ. 2 ದಿನದಲ್ಲಿ ಇವತ್ತು ಸಂಜೆ ಅಷ್ಟೊತ್ತಿಗೆ ಬಂದುಬಿಟ್ಟಿರುತ್ತೆ ಟೆಲಿಗ್ರಾಮ್ ಇರ್ಬೋದು, ಬೇರೆ ಬೇರೆ ಕಡೆ. ಇವಾಗ ಪೈರಸಿ ಮಾಡೋರು ಏನು ಅಂದರೆ ಸ್ವಲ್ಪ ಡಿಸ್ಟರ್ಬ್ಡ್ ಮೈಂಡ್ ಜನಗಳು, ಅವ್ರ ಮೈಂಡ್ ಸೆಟ್ಟೇ ಹಂಗಿರುತ್ತೆ. ನಾವು ಯಾರು ಮಾಡದೇ ಇರೋದು ಮಾಡಲೇಬೇಕು ಅನ್ನೋ ಥರ ಫೀಲಲ್ಲಿ ಇರ್ತಾರೆ. ಎಲ್ಲರಿಗಿಂತ ಮುಂಚೆ ನಾವೇ ತೋರಿಸ್ಬೇಕು ಅಂತ ಮಾಡಕ್ಕೆ ಹೊರಡ್ತಾರೆ. ಸೊ ಅವರು ಯೋಚನೆ ಮಾಡಬೇಕು. ಒಂದು ಕೋಟಿಗಟ್ಟಲೆ ಹಾಕ್ಬಿಟ್ಟು ಸಿನಿಮಾ ಮಾಡಿರ್ತಾರೆ ಪ್ರೊಡ್ಯೂಸರು. ಅವ್ರ ಸಿನಿಮಾನ ಅವ್ರು ಅದನ್ನು ರಿಕವರಿ ಮಾಡಿದ್ರೆ ಅವ್ರು ಇನ್ನೊಂದು ಸಿನಿಮಾ ಮಾಡೋಕ್ಕಾಗೋದು. ನಮ್ಮ ಕನ್ನಡ ಇಂಡಸ್ಟ್ರಿ ಉಳಿಬೇಕು, ಪ್ರೊಡ್ಯೂಸರ್ನ ಉಳಿಸ್ಕೋಬೇಕು ಅಂದರೆ ಅದನ್ನು ಅವ್ರು ಯೋಚನೆ ಮಾಡಬೇಕು, ನಾವು ಮಾಡೋದು ಸರಿನಾ ತಪ್ಪಾ ಅಂತ. ಇನ್ನೊಂದು ಹೇಳ್ತೀನಿ, ಯಾರು ಏನೇ ಪೈರಸಿ ಮಾಡಲಿ, ಬಟ್ ನೀವು ಯಾರು ನೋಡಬೇಡಿ, ಇಟ್ಕೊಂಡು ಏನು ನೋಡದೇ ಮಾಡ್ತಾರೆ. ಇದ್ರೆ ಐ ಥಿಂಕ್ ನಾನು ಮುಂದೆ ಹೇಳೋದಂದ್ರೆ ಈ ಸಿನಿಮಾ ನಂಬ್ಕೊಂಡು ಅಂದರೆ ತುಂಬ ಜನ ಊಟ ಮಾಡ್ತಾ ಇರ್ತಾರೆ. ಊಟ ಇನ್ ದ ಸೆನ್ಸ್ ಬದುಕ್ತಿದ್ದಾರೆ. ನೀವು ಪೈರಸಿ ನೋಡೋದ್ರಿಂದ ಎಲ್ಲೋ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಕಿತ್ಕೊಂಡಂಗೆ ಅಂತ ಅನಿಸುತ್ತೆ. ಯಾಕಂದರೆ ತುಂಬ ಕಷ್ಟದಿಂದನೂ ಸಿನಿಮಾ ಮಾಡಿರ್ತಾರೆ, ಎಲ್ಲರೂ ಮಾಡಿರ್ತಾರೆ. ಈಗ ನಿಮ್ಮ ಜಾಬ್ ಎಲ್ಲ ಹೆಂಗೆ, ನಮಗೆ ಇದು ನಮ್ಮ ಜಾಬ್. ಸೊ ದಯವಿಟ್ಟು ಯಾವುದೇ ಪೈರಸಿ ಲಿಂಕ್ ಬಂದರೂ ನೀವು ಯಾರು ನೋಡಲೇಬೇಡಿ, ಅವಾಗ ಏನೂ ಮಾಡೋಕ್ಕಾಗಲ್ಲ. ಸೊ ನಮ್ಮ ಕೈಲಾದರೆ ಒಳ್ಳೆಯದನ್ನು ಪ್ರೊಜೆಕ್ಟ್ ಮಾಡೋಣ, ಒಳ್ಳೆಯದನ್ನು ಮಾಡೋಣ. ನೆಗೆಟಿವ್ ಏನೇ ಬಂದರೂ ನಾವು ಪ್ರಮೋಟ್ ಮಾಡೋದು ಬೇಡ, ಮಾಡೋದು ಬೇಡ. ಅಯ್ಯೋ ಸರ್, ನಮ್ಮದು ರಾಯಲ್ನ ಪ್ರಮೋಟ್ ಮಾಡಿ ಸರ್. 100% ನವಗ್ರಹ ಮಾಡ್ತೀನಿ, ಅದಕ್ಕೆ ಇನ್ನೂ ಟೈಮ್ ಇದೆ. ಬಟ್ ಈಗ ಪ್ರೆಸೆಂಟು ರಾಯಲ್ ಅಷ್ಟೇ. ಪ್ರಯತ್ನ ಪಡಿ, ನಾವು ಕಷ್ಟಪಟ್ಟೆ ಮಾಡಿಸಿದ್ದೀವಿ ಸಿನಿಮಾನ ಆ್ಯಕ್ಟಿಂಗ್. ಇಲ್ಲ ಸರ್, ಈಗ ಸದ್ಯಕ್ಕೆ ಏನು ಆ ಪ್ಲ್ಯಾನ್ಸ್ ಇಲ್ಲ. ಫಸ್ಟು ನಮ್ಮ ಕರ್ನಾಟಕದ ಜನಕ್ಕೆ ನಮ್ಮ ಸಿನಿಮಾ ತೋರಿಸೋಣ. ಅವರೆಲ್ಲ ಮೆಚ್ಚಿದ ಮೇಲೆ ಪಕ್ಕದ ರಾಜ್ಯದವ್ರು ನೋಡಿದ್ಮೇಲೆ ಅವ್ರಿಗೂ ತೋರಿಸೋಣ. ಅದಾದಮೇಲೆ ಬೇರೆ ವಿದೇಶದಲ್ಲಿರೋ ನಮ್ಮ ಕನ್ನಡಿಗರು ನೋಡಬೇಕು ಅಂದಾಗ ಅಲ್ಲೂ ಅವ್ರಿಗೂ ತೋರಿಸೋಣ ಸರ್. ಮಗನಿಗೆ ಎಷ್ಟು ಸಂಭಾವನೆ ಕೊಟ್ಟರು? ಸಂಭಾವನೆ ಮಗನೇ ಕೊಡಬೇಕು ಪ್ರೊಡ್ಯೂಸರ್ಗೆ. ಒಂದಿನ ಶೂಟಿಂಗ್ ವೇಸ್ಟ್ ಮಾಡಿಬಿಟ್ಟಿದ್ದಾರೆ. ಬಟ್ ಚೆನ್ನಾಗಿ ಮಾಡಿದಾನಲ್ವಾ ಡೆಬ್ಯೂ. ರಿಯಲ್ ಲೈಫ್ನಲ್ಲಿ ಡೆಸ್ಟಿನಿ ಅನ್ನೋದನ್ನ ಎಷ್ಟು ಬಿಲೀವ್ ಮಾಡ್ತೀರಾ? ಇಂಡಸ್ಟ್ರಿಗೆ ಬಂದಮೇಲೆ ಜಾಸ್ತಿ ಬಿಲೀವ್ ಮಾಡೋದು ಕಲ್ತಿದ್ದೀನಿ ಡೆಸ್ಟಿನಿ ಅನ್ನೋದನ್ನ. ಅದಕ್ಕೂ ಮುಂಚೆ ಬರೀ ಹಾರ್ಡ್ ವರ್ಕ್ ಎಫರ್ಟ್ಸ್ ಹಾಕಿದ್ರೆ ಸಾಕು ಎಲ್ಲ ಆಗೋಗುತ್ತೆ ಅಂತ ಅನ್ಸುತ್ತೆ. ಬಟ್ ಇಂಡಸ್ಟ್ರಿಗೆ ಬಂದಮೇಲೆ ಅನ್ಸುತ್ತೆ ಒಂದು ಲಿಟಲ್ ಬಿಟ್ ಆಫ್ ದಟ್ ಲಕ್ ಫ್ಯಾಕ್ಟರ್ ಅನ್ನೋದು ಇರಬೇಕು ಇಲ್ಲಿ ವರ್ಕ್ ಆಗೋದಕ್ಕೆ ಅಂತ. ಸೊ ಇಂಡಸ್ಟ್ರಿಗೆ ಬಂದಮೇಲೆ ಸ್ವಲ್ಪ ಡೆಸ್ಟಿನಿ ಮೇಲೆ ಜಾಸ್ತಿ ನಂಬಿಕೆ ಬಂದಿದೆ. ದಿನಕರ್ ಸರ್, ಒಳ್ಳೆ ಕಂಟೆಂಟ್ಗಳು ಸಿನಿಮಾಗಳು ನಿಲ್ಲಬೇಕು ಅಂತ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಈಗಿನ ಎಕಾನಮಿನ ಹೇಗೆ ಡಿಸ್ಕ್ರೈಬ್ ಮಾಡ್ತೀರಾ ನೀವು? ಶುಕ್ರವಾರ ಈಗಿನ ಎಕಾನಮಿ, ಸಿನಿಮಾ ಎಕಾನಮಿನ ಹೇಗೆ ಡಿಸ್ಕ್ರೈಬ್ ಮಾಡ್ತೀರಾ? ನೀವು ಪ್ರೊಡ್ಯೂಸರ್ ಕೂಡ ವಾರದಿಂದ ವಾರಕ್ಕೆ ಚಿತ್ರಗಳು ರಿಲೀಸ್ ಆಗ್ತಾನೆ ಇರುತ್ತೆ. ಎಕಾನಮಿ ಹೇಗೆ ಕಾಣಿಸುತ್ತೆ? ಇಲ್ಲ, ಇವಾಗ ನಮ್ಮದು ಮೊದಲೆಲ್ಲನೂ ನಾವು ತುಂಬ ಕಮ್ಮಿ ಥಿಯೇಟ್ರ್ಗಳು ಸಿನಿಮಾ ರಿಲೀಸ್ ಮಾಡ್ತಾ ಇದ್ವಿ. ಈಗ ನಂದೇ ಜೊತೆಲಿ ನಾನು ರಿಲೀಸ್ ಮಾಡಿದ್ದು ಬರೀ 29 ಥಿಯೇಟ್ರು. ಅದು ಎಲ್ಲ ಕರ್ನಾಟಕಕ್ಕೆ ರೀಚ್ ಆಗಬೇಕಂದ್ರೆ ಟೈಮ್ ತೊಗೊಳ್ಳೋದು. ಬಟ್ ಇವಾಗ ಹೆಂಗಾಗಿದೆ ಅಂದರೆ ಫಸ್ಟ್ ವೀಕಲ್ಲೇ ನಾವು ಎಲ್ಲ ಕರ್ನಾಟಕದ ಮೇನ್ ಭಾಗದ ಎಲ್ಲ ಕಡೆನೂ ರೀಚ್ ಮಾಡಿಸ್ತಾ ಇದ್ದೀವಿ. ಎಕಾನಮಿ ಅದೇ ಜನ ನೋಡೋ ಥರ ಆದರೆ ಎಕಾನಮಿ ಚೆನ್ನಾಗಿ ಬರುತ್ತೆ, ನೋಡಿಲ್ಲ ಅಂದರೆ ಬರಲ್ಲ, ಅಷ್ಟೇ ಸಿಂಪಲ್. ನೀವೆಲ್ಲ ಒಂದು ಸ್ವಲ್ಪ ಜಾಸ್ತಿ ಎಫರ್ಟ್ ಆಗಿ ತಲುಪಿಸಿ ಸರ್, ಎಕಾನಮಿ ಚೆನ್ನಾಗಿ ಬರುತ್ತೆ. ಅಂದರೆ ಜನಗಳಿಗೆ ರೀಚ್ ಆಗಬೇಕು. ಈ ಥರದೊಂದು ಸಿನಿಮಾ ಬಂದಿದೆ ಅನ್ನೋದು ರೀಚ್ ಆದರೆ ಜನ ಖಂಡಿತ ಬಂದೇ ಬರ್ತಾರೆ ಅಂತ ನಂಬಿಕೆ ನಮಗಿದೆ. ರಘು ಸರ್, ನಿಮ್ಮನ್ನ ಹೀರೋನ ನೋಡಿದ್ವಿ, ಈ ಮೂವಿಯಿಂದ ವಿಲನ್ ಆಗಿ ನೋಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಮೂವೀಸಲ್ಲಿ ನೀವು ಫ್ರೆಂಡ್ಸ್ ಆಗಿ ವಿಲನ್ ಆಗಿ ಮಾಡೋಕ್ಕೆ ಇಷ್ಟಪಡ್ತೀರಾ? ಹೇಗೆ ನಿಮ್ಮ ಜಾನರ್ ಫುಲ್ ಚೇಂಜ್ ಮಾಡ್ಕೊಳ್ತೀರಾ? ಡೆಸ್ಟಿನಿ ಇಸ್ ಚೈಲ್ಡ್ ಅಲ್ಲ, ನನ್ನ ನೆಕ್ಸ್ಟ್ ಸಿನಿಮಾ ದಂತಕತೆ ಹೀರೋ ಮಾಡ್ತೀನಿ. ಅಲ್ಲ, ಈಸ್ ಆ್ಯಕ್ಟರ್. ಒಬ್ಬ ಡೈರೆಕ್ಟ್ರ್ ಏನೇನು ಕ್ಯಾರೆಕ್ಟರ್ಗೆ ಪೋರ್ಟ್ರೇ ಮಾಡೋಕ್ಕೆ ಹೇಳ್ತಾರೆ ಅದು ಮಾಡಲೇಬೇಕು. ಅವರು ಮಾಡ್ತಾರೆ. ಇಂಟ್ರೆಸ್ಟಿಂಗ್ ಆಗಿದ್ರೆ ಆ ಕ್ಯಾರೆಕ್ಟರ್ 100% ಮಾಡ್ತಾರೆ. ಈಗಲೂ ನೋಡಿ ಡ್ಯಾಶಿಂಗ್ ಆಗಿದೆ. ಶೂಟಿಂಗ್ ಟೈಮಲ್ಲಿ ಫನ್ ಮೂಮೆಂಟ್ಸ್ ಏನಾದ್ರು ಇವಾಗ ಸ್ಪೆಸಿಫಿಕ್ ಯಾವಾಗ ಮಾಡ್ತಾರೆ ಹೇಳ್ರಿ ಸರ್. ನಮ್ಮ ರಾಯಲ್ ಸಿನಿಮಾ ಪ್ರತಿಯೊಬ್ಬರಿಗೂ ಇಷ್ಟ ಆಗೋ ಥರ ಸಿನಿಮಾ, ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಇಷ್ಟ ಆಗೋ ಥರ ಸಿನಿಮಾ. ಇವಾಗ ನೋಡಿ ಅಲ್ಲಿ ಎಲ್ಲ ಫ್ಯಾಮಿಲಿ ಜೊತೆ ಬಂದಿದ್ದಾರೆ. ಅದರಲ್ಲೂ ಲಾಸ್ಟ್ 20 ಮಿನಿಟ್ಸ್ ಬಗ್ಗೆ ತುಂಬ ಅಪ್ರಿಷಿಯೇಟ್ ಮಾಡ್ತಾಯಿದ್ರು. ಸಿನಿಮಾ ಹೆಂಗೆ ಲೈಕ್ ಎವ್ರಿ ಸೀನ್
ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗ್ತದೆ. ಆ್ಯಂಡ್ ಲಾಸ್ಟ್ 20 ಮಿನಿಟ್ಸ್ ಅಂತೂ ಹೈ ವೋಲ್ಟೇಜ್ ಇದೆ. ನಿಮ್ಮೆಲ್ಲರಿಗೂ ಸೂಪರ್ ಎಂಟರ್ಟೈನ್ಮೆಂಟ್ ಇರುತ್ತೆ ನಮ್ಮ ಸಿನಿಮಾದಲ್ಲಿ. ನಾನು ನಂಬ್ತೀನಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಬೇಸಿಕಲಿ ಐ ಆಲ್ಸೋ ಬಿಲಾಂಗ್. ನಾನು ಒಂದು ಔಟಿಂಗ್ ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ಸಿನಿಮಾ ನೋಡಿ ಒಂದು ಊಟ ಮಾಡ್ಕೊಂಬರೋದು. ಸೊ ಆ ದುಡ್ಡು ವ್ಯಾಲ್ಯೂ ನನಗೆ ಗೊತ್ತು. ಸೊ ನಮ್ಮ ಎಂಟೈರ್ ಕರ್ನಾಟಕ ಜನತೆಗೆ ನಾನು ಹೇಳ್ತೀನಿ, ಈ ಸಿನಿಮಾ ನಿಮ್ಗೆ 100% ಯಾವುದೇ ಆ್ಯಂಗಲಲ್ಲೂ ಒಂದು ಪೈಸಾನು ಮೋಸ ಮಾಡಲ್ಲ. ನೀವು ಕೊಡೋ ದುಡ್ಡಿಗೆ 100% ಎಂಟರ್ಟೈನ್ಮೆಂಟ್ ಇದೆ ವಿತ್ ಎಮೋಷನ್ ಆ್ಯಂಡ್ ವ್ಯಾಲ್ಯೂಸ್. ನೀವೆಲ್ಲ ಫ್ಯಾಮಿಲಿ ಜೊತೆ ಬಂದು ನಮ್ಮ ಸಿನಿಮಾ ನೋಡಿ ನೀವೆಲ್ಲ 100% ಇಷ್ಟಪಡ್ತೀರಾ. ಆ್ಯಂಡ್ ನಮ್ಮ ಸಿನಿಮಾ ತುಂಬ ಹಾನೆಸ್ಟಾಗಿ ಮಾಡಿದ್ದಾರೆ ನಮ್ಮ ಪ್ರೊಡ್ಯೂಸರ್ ಮತ್ತು ನಮ್ಮ ಡೈರೆಕ್ಟರ್. ನಮ್ಮ ಎಂಟೈರ್ ಟೀಮ್ಗೆ ನಿಮ್ದೆಲ್ಲರದು ಬ್ಲೆಸ್ಸಿಂಗ್ಸ್ ಇರಲಿ.